ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಕೀರ್ತನೆಗಳು 146ನೇ ಅಧ್ಯಾಯ 5ನೇ ವಚನ. ಯಾವನಿಗೆ ಯಾಕೋಬನ ದೇವರು ಸಹಾಯಕನು, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಯಾರಿಗೆ ಸಹಾಯಕನಾಗಿದ್ದಾನೋ ಅವರೇನಾಗಿದ್ದಾರಂದರೆ ಧನ್ಯರಾಗಿದ್ದಾರೆ. ದೇವರು ಇವರ ದೇವರಾಗಿದ್ದಾರೆ ಅಂಥೇಳಿ ವಾಕ್ಯದಲ್ಲಿ ಅವರು ಪರಿಚಯ ಮಾಡಿಕೊಂಡಿದ್ದಾರೆ. ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರೆಂಬುದಾಗಿ ದೇವರು ಮೋಶೆಗೆ ತನ್ನನ್ನು ತಾನೇನು ಮಾಡಿದ್ದಾರೆ ಅಂದರೆ ಪರಿಚಯ ಮಾಡಿಕೊಂಡಿದ್ದಾರೆ. ಇಲ್ಲಿ ಕೂಡ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಯಾಕೋಬರ ದೇವರು ನಮಗೇನಾಗಿದ್ದಾನೆಂದರೆ ಸಹಾಯಕನಾಗಿದ್ದಾನೆ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ದೇವರು ನಮಗೇನಾಗಿದ್ದಾನೆಂದರೆ ಸಹಾಯಕನಾಗಿದ್ದಾನೆ. ಅದಕ್ಕಾಗಿ ನಾವು ಜೀವದಿಂದಿದ್ದೇವೆ. ದೇವರು ನಮಗೆ ಸಹಾಯಕನಾಗಿರದೇ ಇರುವುದಾದರೆ ನಾವು ಇಷ್ಟೊತ್ತಿನವರೆಗೆ ನಾವು ಸತ್ತು ಹೋಗ್ತಾ ಇದ್ದಿದ್ದೆವು, ನಾವು ಮಣ್ಣಲ್ಲಿರ್ತಾ ಇದ್ದಿದ್ದೆವು. ಆದರೆ ದೇವರು ನಮಗೇನಾಗಿದ್ದಾನೆಂದ್ರೆ ಸಹಾಯಕನಾಗಿದ್ದುಕೊಂಡು, ನಾಯಕನಾಗಿದ್ದುಕೊಂಡು ದೇವರು ನಮಗೇನು ಮಾಡಿದ್ದಾನೆಂದ್ರೆ ಸಂರಕ್ಷಿಸಿದ್ದಾನೆ. ದೇವರು ನಮಗೇನು ಮಾಡಿದ್ದಾನೆಂದ್ರೆ ಕಾಪಾಡಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಆತನು ಎಲ್ಲ ವಿಷಯಗಳಲ್ಲಿ ದೇವರು ನಮಗೇನು ಮಾಡ್ತಾನಂದ್ರೆ ಸಹಾಯಕನಾಗಿದ್ದಾನೆ. ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿದ್ದಾನೋ, ಯೇಸುವನ್ನು ನಂಬಿರುವಾಗ ನೀವು ಧನ್ಯರು. ಯೇಸುವನ್ನು ನೀವು ಆರಾಧಿಸುವಾಗ ನೀವು ಧನ್ಯರು. ಯಾವಾಗ ನಾವು ದೇವರನ್ನು ಆರಾಧಿಸುತ್ತೇವೋ, ಯಾವಾಗ ನಾವು ದೇವರನ್ನು ಪ್ರಾರ್ಥಿಸುತ್ತೇವೆ, ನಾವು ಧನ್ಯರಾಗುತ್ತೇವೆ, ನಾವು ಭಾಗ್ಯಶಾಲಿಗಳಾಗುತ್ತೇವೆ, ನಾವು ಆಶೀರ್ವದಿಸಲ್ಪಡುತ್ತೇವೆ. ದೇವರು ನಮಗೇನಾಗಿದ್ದಾನೆಂದ್ರೆ ಸಹಾಯಕನಾಗಿದ್ದಾನೆ. ದೇವರು ನಮಗೇನು ಮಾಡ್ತಾನಂದ್ರೆ ನಡೆಸ್ತಕ್ಕಂಥವನಾಗಿದ್ದಾನೆ. ದೇವರಿಗೆ ನಂಬಿರ್ತಕ್ಕಂಥ ನೀವುಗಳು ಭಾಗ್ಯಶಾಲಿಗಳು, ನೀವುಗಳು ಆಶೀರ್ವದಿಸಲ್ಪಟ್ಟವರು. ಯಾರು ದೇವರನ್ನು ನಂಬಿದಾರೋ, ಯಾರು ಯೇಸುವನ್ನು ನಂಬಿದಾರೋ ಅವರೇನಾಗಿದ್ದಾರೆ ಅಂದ್ರೆ ಧನ್ಯರಾಗಿದ್ದಾರೆ. ಅದಕ್ಕಾಗಿ ಇವತ್ತಿನ ದಿನದಲ್ಲಿ ದೇವರು ತಾನೇ ಈ ಒಂದು ವಾಕ್ಯದಿಂದ ನಿಮ್ಮೆಲ್ಲರಿಗೂ ಏನು ಮಾಡಲಿ ಅಂದ್ರೆ ಆಶೀರ್ವಾದ ಮಾಡಿ ನಡೆಸಲಿ. ಪ್ರಾರ್ಥನೆ. ಸ್ತೋತ್ರ ದೇವರೇ, ಕರ್ತನೆ, ನಿನ್ನ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ, ಯಾಕೋಬರ ದೇವರನ್ನು ನಂಬಿರುವವನು, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿದಾನೋ ಅವನು ಧನ್ಯನೆಂಬುದಾಗಿ. ಅವರು ಧನ್ಯರು, ಭಾಗ್ಯಶಾಲಿಗಳು, ಆಶೀರ್ವದಿಸಲ್ಪಟ್ಟವರಂತೇಳಿ ನಿನ್ನ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಸ್ವಾಮಿ, ನೀನು ನಮ್ಮನ್ನು ಹುಡುಕಿಕೊಂಡು ಬಂದು ನಮಗೆ ರಕ್ಷಣೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಈ ಒಂದು ವಿಡಿಯೋ ನೋಡ್ತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ಸ್ವಾಮಿ ಆಶೀರ್ವದಿಸಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ಮನಸ್ಸಾರ ನಿನ್ನ ಸೇವಕನಾದ ನಾನು, ನಿನ್ನ ದಾಸನಾದ ನಾನು ಅವರಿಗೆ ಆಶೀರ್ವಾದಗಳನ್ನು ಮಾಡುತ್ತೇನೆ. ಅವರಿಗೆ ಶುಭವಾಗಲಿ, ಅವರಿಗೆ ಲಾಭವಾಗಲಿ, ಅವರ ಕೆಲಸಗಳನ್ನು ಅವರನ್ನು ಆಶೀರ್ವಾದ ಮಾಡು ನಡೆಸು. ಕರ್ತನೆ ದೇವರೇ ಯೇಸು ಪ್ರಭುವ, ನಿನ್ನಲ್ಲಿ ನಂಬಿಕೆ ಇಡುವಂತೆ, ವಿಶ್ವಾಸ ಇಡುವಂತೆ ಸ್ವಾಮಿ ನಿನ್ನ ಸಹಾಯ ಮಾಡು. ಕರ್ತನೆ ದೇವರೇ ಯೇಸು ಪ್ರಭುವ, ನಿನ್ನ ಮಕ್ಕಳನ್ನು ನೀನು ತಾನೇ ಆಶೀರ್ವಾದ ಮಾಡು ನಡೆಸು. ಯೇಸುವೇ ನಿಮ್ಮ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ತಾ ಇದ್ದೇವೆ ನಮ್ಮ ತಂದೆ. ಆಮೇನ್.